ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಆಭಾರಿಯಾಗಿರುತ್ತೇನೆ, ಚಿರಋಣಿಯಾಗಿರ್ತೇನೆ. ಕಾದು ನೋಡೋಣ, ಮುಂದಿನ ದಿನಗಳಲ್ಲಿ ಜನಾಶೀರ್ವಾದ ನನ್ನ ಮೇಲಿದ್ದರೆ ಅವರ ಒಂದು ಸೇವೆ ಮಾಡೋಕ್ಕೆ ಸದಾ ನಾನು ಸಿದ್ಧರಿರ್ತೇನೆ. ಜಲಸಂಕಲ್ಪ ಒಂದು ಅಭಿಯಾನವನ್ನು ಶುರು ಮಾಡಿದ್ದೆ. ಈ ಒಂದು ಜಲಸಂಕಲ್ಪ ಅಭಿಯಾನಕ್ಕೆ ಒಂದು ರೂಪ ಕೊಡಬೇಕು, ಅದಕ್ಕೆ ಅಂತ ಹೇಳಿ ಒಂದು ಲೋಗೋವನ್ನು ಆವಿಷ್ಕಾರ ಮಾಡೋಣ ಅಂತ ಒಂದು ನಿರ್ಧಾರಕ್ಕೆ ನಮ್ಮ ತಂಡ ಎಲ್ಲ ಬಂತು. ನೋಡೋಣ. ನಿಜಕ್ಕೂ ಖುಷಿಯಾಗುತ್ತೆ ನೋಡಿ. ಇವತ್ತು ಅಧಿಕಾರ ಇನ್ನೊಂದು ಮತ್ತೊಂದು ಶಾಶ್ವತ ಅಲ್ಲ, ಪ್ರೀತಿ ವಿಶ್ವಾಸಗಳೇ ಶಾಶ್ವತ. ಯಾಕಂದರೆ ಇವತ್ತು ಪಕ್ಷಾತೀತವಾಗಿ ಇವತ್ತು ಹಲವಾರು ಮುಖಂಡರುಗಳು ನನ್ನನ್ನು ಬಂದು ಇವತ್ತು ಆಶೀರ್ವದಿಸಿರೋದು. ಅದೇ ರೀತಿ ಹಲವಾರು ಅಕ್ಕ ತಂಗಿಯರು ಕೂಡ ಆಗಮಿಸಿ ಅವರ ಒಂದು ಶುಭಾಶೀರ್ವಾದಗಳನ್ನು ತಿಳಿಸಿರುವಂಥದ್ದು. ನಮ್ಮ ಹಿತೈಷಿಗಳು ಸ್ನೇಹಿತರ ಜೊತೆ ಸರಳವಾಗಿ ಆಚರಿಸ್ಕೊಳ್ಳೋದು ನಿಜಕ್ಕೂ ನನ್ನ ಮನಸ್ಸಿಗೆ ಖುಷಿಯನ್ನು ನೀಡ್ತದೆ. ಇವತ್ತು ಸರಳವಾಗಿ ಆಚರಣೆ ಮಾಡಿಕೊಂಡ್ವಿ. ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀವಿ. ಚರ್ಚು ಮಸೀದಿಗಳಿಗೂ ಕೂಡ ಭೇಟಿ ಕೊಟ್ಟು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀವಿ. ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಮತ್ತು ಜನತೆಗೆ ಮತ್ತು ಜಿಲ್ಲೆಗೆ ಒಳ್ಳೆಯದಾಗಲಿ ಅಂತ ಹೇಳಿ, ಮತ್ತು ಇಡೀ ನಾಡಿಗೆ ಕೂಡ ಒಂದು ಒಳ್ಳೆಯದಾಗಲಿ ಅಂತ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಅದೇ ರೀತಿ ಮಾನಸ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟು ಪ್ರತಿ ವರ್ಷದಂತೆ ತಮ್ಮೆಲ್ಲರಿಗೂ ನೆನಪಿದೆ, ಆ ಒಂದು ಹಿರಿಯರ ಒಂದು ಆಶೀರ್ವಾದ ಪಡೆದುಕೊಳ್ಳೋದು ನನ್ನ ಜನ್ಮ ಸಾರ್ಥಕ ಆಗೋ ರೀತಿಯಲ್ಲಿ ಆಯಿತು. ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನೆರವೇರಿದೆ ಆ ದೇವರ ಆಶೀರ್ವಾದದಿಂದ. ನಿಮ್ಮ ತಾಯಿಯವರ ನೆನಪಿನಲ್ಲಿ ಆರೋಗ್ಯ ವಿಮೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿ, ಹೌದು, ಏನಾಯಿತು ಸರ್ ಅದು? ಈಗ ಆಲ್ರೆಡಿ ಅವ್ರನ್ನೇ ಕೇಳಿ ಎಲ್ಲ ಪ್ರಗತಿಯಲ್ಲಿದೆ. ಎಲ್ಲ ಆಧಾರ್ ಕಾರ್ಡ್ಗಳು ಏನು ಡೀಟೇಲ್ಸ್ಗಳನ್ನೆಲ್ಲ ಅವರು ನಮ್ಮ ಕಚೇರಿಗೆ ತಲುಪಿಸ್ತಾ ಇದ್ದಾರೆ. ಎಲ್ಲ ಕೂಡ ಈಗ ಆಲ್ರೆಡಿ ಇನ್ಶೂರೆನ್ಸ್ ಕಂಪ್ನಿ ಜೊತೆ ಕೂಡ ಮಾತುಕತೆಗಳೆಲ್ಲ ನಡೆದಿದೆ. ಅತಿ ಶೀಘ್ರದಲ್ಲಿ ಎಲ್ಲರದು, ಯಾಕಂದರೆ ಒಬ್ಬರಿಗೆ ಕೊಟ್ಟು ನಾವು ಒಬ್ಬರಿಗೆ ಬಿಡೋದಕ್ಕಾಗಲ್ಲ. ಎಲ್ಲರದು ಏನು ಆ ಒಂದು ಪ್ರೋಟೋಕಾಲ್ಸ್ ಮತ್ತು ಪದ್ಧತಿಗಳೇನಿದೆ, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡದೆ ಕೂಡ ಇವತ್ತು ವಿಮೆ ಇಂಡಿಯಾದಲ್ಲಿ ನಿಮಗೆ ಗೊತ್ತಿರುವಂಥದ್ದೇ. ಅದೇ ರೀತಿ ಒಂದು ಕಾನೂನುಬದ್ಧವಾಗಿ ನಾವು ಎಲ್ಲರಿಗೂ ಮಾಡಿಸ್ಕೊಡುವಂಥ ನಿಟ್ಟಿನಲ್ಲಿ ಎಲ್ಲ ಪ್ರಗತಿ ಕಾರ್ಯಗಳೆಲ್ಲ ಪ್ರಗತಿಯಲ್ಲಿ. ಹುಟ್ಟಿದ ಹಬ್ಬದ ದಿನ ವಿಶೇಷವಾಗಿ ಈಗ ನಮ್ಮ ಜಿಲ್ಲೆಯಲ್ಲಿ ಕಾಡ್ತಾ ಇರೋ ಸಮಸ್ಯೆ ನೀರಿನ ಸಮಸ್ಯೆ. ಅದರಲ್ಲೂ ಮುಖ್ಯವಾಗಿ ಕೂಡ ಕಂದವಾರ ಎಲ್ಲ ನೀರಿನ ಸಮಸ್ಯೆಗೆ ಮೂಲವಾಗಿ ಮಾರ್ಪಾಡಾಗಿದೆ. ಅದೇ ಉದ್ದೇಶದಿಂದ ನಾನು ಕಳೆದ ತಿಂಗಳಲ್ಲೇ ತಮಗೆಲ್ಲರಿಗೂ ನೆನಪಿದೆ, ಜಲಸಂಕಲ್ಪ ಒಂದು ಅಭಿಯಾನವನ್ನು ಶುರು ಮಾಡಿದ್ದೆ. ಈ ಒಂದು ಜಲಸಂಕಲ್ಪ ಅಭಿಯಾನಕ್ಕೆ ಒಂದು ರೂಪ ಕೊಡಬೇಕು, ಅದಕ್ಕೆ ಅಂತ ಹೇಳಿ ಒಂದು ಲೋಗೋವನ್ನು ಆವಿಷ್ಕಾರ ಮಾಡೋಣ ಅಂತ ಒಂದು ನಿರ್ಧಾರಕ್ಕೆ ನಮ್ಮ ತಂಡ ಎಲ್ಲ ಬಂತು. ಅದೇ ರೀತಿ ಇವತ್ತು ತಮ್ಮೆಲ್ಲ ಮಾಧ್ಯಮ ಮಿತ್ರರ ಮುಂದೆ ಹಿತೈಷಿಗಳ ಸಮ್ಮುಖದಲ್ಲಿ ಜಲಸಂಕಲ್ಪದ ಲೋಗೋವನ್ನು ಆವಿಷ್ಕಾರವನ್ನು ಮಾಡಿದ್ದೆ. ಖುಷಿಯಾಗುತ್ತೆ ನೋಡಿ. ಇಲ್ಲಿ ಇಡೀ ಜಿಲ್ಲೆಯಲ್ಲಿ ಮತ್ತು ಪಕ್ಕದ ಜಿಲ್ಲೆಯಿಂದಲೂ ಕೂಡ ಆಗಮಿಸಿದ್ದಾರೆ. ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಆಭಾರಿಯಾಗಿರುತ್ತೇನೆ, ಚಿರಋಣಿಯಾಗಿರ್ತೇನೆ. ಇದು ನೋಡಿ, ಪಕ್ಷಾತೀತವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ನೇಹ ಮುಖ್ಯ. ನಾವು ಕಳೆದ 15 ವರ್ಷಗಳಿಂದ ಜಿಲ್ಲೆಯಲ್ಲಿ ಪಕ್ಕದ ಜಿಲ್ಲೆಗಳಲ್ಲೂ ಕೂಡ ಹಲವಾರು ಸೇವಾ ಕಾರ್ಯಕ್ರಮಗಳು ತೊಡಕೊಂಡಿರೋದು. ಅವರು ನಮ್ಮನ್ನು ಗುರುತಿಸುವಂಥ ರೀತಿ, ಅದೇ ವಿಶ್ವಾಸ 15-18 ವರ್ಷಗಳಿಂದ ಇವತ್ತು ಜಿಲ್ಲೆಯಲ್ಲಿ ಏನಿದ್ದಾರೆ ಎಲ್ಲ ಮುಖಂಡರುಗಳು ವಿಶ್ವಾಸ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತಿಗೂ ಕೂಡ ಅವರ ಒಂದು ವಿಶ್ವಾಸ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಮುಂದಕ್ಕೂ ಕೂಡ ಇದೇ ರೀತಿ ನಾವು ಅವ್ರ ಪ್ರೀತಿ ವಿಶ್ವಾಸನ ಗಳಿಸೋದಕ್ಕೆ ಶ್ರಮ ಪಡ್ತೀನಂತೆ. ಸಮಯ ಬಂದಾಗ ದೈವಾಶೀರ್ವಾದ ಇದ್ದರೆ, ಶಿವನ ಆಶೀರ್ವಾದ ಇದ್ದರೆ ಎಲ್ಲವೂ ಸಾಧ್ಯ ಆಗುತ್ತೆ. ನೋಡಿ, ಜನಗಳ ಇಚ್ಛೆ ಆಗಲೇ ಹೇಳಿದ್ದೀನಿ, ನಿರ್ಧಾರ ಮಾಡೋದು ಜನಗಳ ಆಶೀರ್ವಾದ, ಜನಗಳ ಒಂದು ಬೆಂಬಲ ಇದ್ದರೆ ಯಾರು ಬೇಕಾದರೂ ಏನು ಬೇಕಾದರೂ ಆಗ್ಬೋದು ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಕಾದು ನೋಡೋಣ, ಮುಂದಿನ ದಿನಗಳಲ್ಲಿ ಜನಾಶೀರ್ವಾದ ನನ್ನ ಮೇಲಿದ್ದರೆ ಅವರ ಒಂದು ಸೇವೆ ಮಾಡೋಕ್ಕೆ ಸದಾ ನಾನು ಸಿದ್ಧರಿರ್ತೇನೆ. ಏನು ಈ ದಿನ ನನ್ನ ಒಂದು ಜನ್ಮದಿನದಂದು ನಮ್ಮ ಟಾರ್ಗೆಟ್ ಬಾಲ್ ಏನು ಅಖಿಲ ಕರ್ನಾಟಕ ಟಾರ್ಗೆಟ್ ಬಾಲ್ ಅಸೋಸಿಯೇಷನ್ ಪ್ರೆಸಿಡೆಂಟಾಗಿ ನಮ್ಮ ಏನು ತಂಡದ ಎಲ್ಲ ಕ್ರೀಡಾಪಟುಗಳು ನೇಪಾಳದಲ್ಲಿ ಇತ್ತೀಚೆಗೆ ಜರುಗಿದ ಅಂತಾರಾಷ್ಟ್ರೀಯ ಟಾರ್ಗೆಟ್ ಬಾಲ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಭಾರತವನ್ನು ಪ್ರತಿನಿಧಿಸಿ ಚಿನ್ನದ ಪದಕವನ್ನು ಗಳಿಸಿದ್ದಾರೆ. ಇದು ನಮ್ಮೆಲ್ಲರ ಚಿಕ್ಕಬಳ್ಳಾಪುರಕ್ಕೆ ಒಂದು ಸಂತಸದ ವಿಷಯ ಹಾಗೂ ಇಡೀ ದೇಶಕ್ಕೆ ಕೀರ್ತಿ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಈ ದಿನ ಅವ್ರನ್ನ ಸನ್ಮಾನಿಸಿರೋದು ನಿಜಕ್ಕೂ ನನಗೆ ಭಾಳ ಖುಷಿಯನ್ನು ಕೊಟ್ಟಿದೆ. ಈ ಎಲ್ಲ ಕ್ರೀಡಾಪಟುಗಳಿಗೂ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಪದಕಗಳನ್ನು ಗಳಿಸಿ ನಮ್ಮ ಭಾರತದ ಕೀರ್ತಿ ಪದಕವನ್ನು ಆರಿಸುವಂತಾಗಲಿ ಅಂತ ಹೇಳಿ ಈ ಮೂಲಕ ತಿಳಿಸ್ತೀನಿ. ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500 ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ.
5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.